ನಮಿದ ಭುಜವಂ ತಾಳು ಬೆಳೆಯುತ್ತಿರುವ ನೀಚ ಕೋಡಗ ನಿಲ್ಲಲ್ ನಿಲ್ಲಲ್ ನಿಲ್ಲಲ್. ಜಗತಿ ನಿನ್ನನು ಶಿರವನಾರಿಸಿ ಜಗತಿ ನಿನ್ನನು ಶಿರವನಾರಿಸಲು ಬಂದ ಅಕ್ಷಯ ಕುಮಾರನು. ನೀನು ಯಾರು? ಏತಕ್ಕಾಗಿ ಬಂದೆ? ನಮ್ಮ ಪ್ರಮಾದವನ್ನು ಹಾಳು ಮಾಡಲು ಕಾರಣವೇನು? ಬಗಳು ಎಲ್ಲೋ ನೀನು ಯಾರು? ನಮ್ಮ ವಿಚಾರವಾಗಿರಲಿ. ನೀನು ಯಾರು? ಏತಕ್ಕಾಗಿ ಬಂದೆ? ನಿನ್ನನ್ನು ಕಳಿಸೋರು ಯಾರು? ತ್ರಿಲೋಕಾಧಿಪತಿಯಾದ ರಾವಣ ಸಾರ್ವಭೌಮನ ದ್ವಿತೀಯ ಪುತ್ರನಾದ ನನ್ನನ್ನು ಅಕ್ಷಯ ಕುಮಾರನೆಂದು ತಿಳಿ ನಿನ್ನನ್ನು ಸಂಹರಿಸಲು ಬಂದಿರುವೆನು. ಓಹೋ, ಅಕ್ಷಯ ಕುಮಾರನು? ಅಕ್ಷಯ ಎಂದರಲ್ಲಿ ಅಲೋಪವಾದರೆ ಕ್ಷಯ ಒಂದಾಗುವುದು ಗೊತ್ತಾ? ನೀನು ಕ್ಷಣ ಮಾತ್ರದಲ್ಲಿ ಕ್ಷಯವಾಗಿ ಬಿಡುವೆ. ಸುಮ್ಮನೆ ಹಿಂದಿರುಗಿ ಹೋಗಿ ಪ್ರಾಣವನ್ನು ಉಳಿಸಿಕೊ. ಈಗಲೇ ಪರಮ ಪಾಪಿಗಳು ಬಿಡುಗಡೆ ಪರಮ ಪಾಪಿಗಳು ಬಿಡುಗಡೆ ಇರಲಿ. ಕಡ್ದಿರಲೇ ಕುಲಕುಟಾರನ ಮದುವೆ ಯೋಜನೆ ಜಲವ ನೀಡಿಸಿ ತಲೆಗಣಿಪಡಿಸಿ ಕುಲಕುಟಾರನ ಮದುವೆ ಯೋಜನೆ ಜಲವ ನೀಡಿಸಿ ತಲೆಗಣಿಪಡಿಸಿ ಐದೋ ಮೆಟ್ಟಿ ಪುಡಿ ಪುಡಿ ತೊಟ್ಟೆ ಐದೋ ಮೆಟ್ಟಿ ಪುಡಿ ಪುಡಿ ತೊಟ್ಟೆ ರುಂಡ ಮುಂಡೆಗಳ ತೊಂದರೆ ನಾವು ರುಂಡ ಮುಂಡೆಗಳ ತೊಂದರೆ ನಾವು ಪರಮ ಪಾಪಿಗಳು ಬಿಡ್ತಾರೆ ಇರಲಿ. ಪರಮ ಪಾಪಿಗಳು ಬಿಡ್ತಾರೆ ಇರಲಿ. ಕರ್ದಿರುವೆ ನಾವು ದುಡಿಯ ಕರ್ದಿರುವೆ ನಾವು ಕರ್ದಿರುವೆ ನಾವು ಹಿಂದಿರುಗಿ ಬಂದಿರುವೆನೆಂದುಕೊಂಡೆಯೋ? ಹಾಗಾದರೆ ಈ ಬಾಣದ ರುಚಿಯನ್ನು ನೋಡು. ಕೆಲವು ಏತಕ್ಕೆ ಜಂಪ ಕುಚ್ಕೊಂಡುವೆ? ನೀನು ಬಾಲಕನು, ನಿನಗೆ ಯುದ್ಧದ ಸಮಾಚಾರವೇ ತಿಳಿಯಲಿಲ್ಲ, ಗೊತ್ತಿಲ್ಲ. ಈಗಲಾದರೂ ಹಿಂದಿರುಗಿ ಹೋಗಿ ಪ್ರಾಣವನ್ನು ಉಳಿಸಿಕೊ. ಬಲ 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 ಬಳಿದೆ ಎನಿಗಾರು ಸೇರಿ ಸಮರೋ. ಬಲ 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 ಬಳಿದೆ ಎನಿಗಾರು ಸೇರಿ ಸಮರೋ. ಈ ದರಿಯಳು ಬಲ 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 ಬಳಿದೆ ಎನಿಗಾರು ಸೇರಿ ಸಮರೋ. ಪರ್ಯ ದೇವನೇ ನಿರ್ಗದ ನಿನ್ನ ಪುರುಷನೇ ಪರ್ಯ ದೇವನೇ ನಿರ್ಗದ ನಿನ್ನ ಗಿರಿಜಾರಮಣ ಶರಣನ ಪಡೆಯಲೇ ಹರಿಣೆ ನನಗೆ ಬಲ 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 ಬಳಿದೆ ಯಾರು ಸಮರು. ಈ ದರೆಯಳು ಬಲ 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 ಬಳಿದೆ ಯಾರು ಕಬಿ ರಣರಂಗಕ್ಕೆ ಬಂದು ಹಿಂದಿರುಗಿ ಹೋಗಲು ಬಂದಿರುವೆ ಎಂದುಕೊಂಡೆಯೋ? ನಿನ್ನಂತ ಏರಿಗಳ ಸ್ವಭಾವ ಬಾಹುಬಲವಿದ್ದರೆ ಮಲ್ಲವಿದ್ದ ಮಾಡೋಣ ಬಾ. ಹಂ ಸಿದ್ಧನಾಗ. ರಾಕ್ಷಸರೇ, ಇವನು ಎತ್ತುಕೊಂಡು ಹೋಗಿ ಸಮುದ್ರಕ್ಕೆ ಬಿಸಾಕಿ. ಮತ್ತಾರಾದ್ರೂ ಇದ್ದರೆ, ಮತ್ತಾರ ಪರಾಕ್ರಮಗಳಿದ್ದರೆ ಹಿತಕ್ಕೆ ಬರ ಹೇಳಿ. ಅಕ್ಷಯ ಕುಮಾರ
ಜಗದ ಸುಖವಾದೇನಪ್ಪ ಇದ್ದ ಮಾತೆ ನಂದ ಬಂದು ಉದ್ದವಾಗಿ ನಡೆದೇನಪ್ಪ ಅಕ್ಷಯ ಕುಮಾರಪ್ಪ ಜಗದ ಸುಖವಾದೇನಪ್ಪ ಅಕ್ಷಯ ಕುಮಾರಪ್ಪ ಜಗದ ಸುಖವಾದೇನಪ್ಪ ಇದ್ದ ಮಾತೆ ನಂದ ಬಂದು ಉದ್ದವಾಗಿ ನಡೆದೇನಪ್ಪ ಅಕ್ಷಯ ಕುಮಾರಪ್ಪ ಜಗದ ಸುಖವಾದೇನಪ್ಪ ಇಂದ್ರಜಿತ್ ಮಹಾರಾಜರಿಗೆ ಜೈ ಭರತ್ ಜೈ ಭರತ್ ಇಂದ್ರಜಿತ್ ಮಹಾರಾಜರಿಗೆ ಜೈ ಭರತ್ ಜೈ ಭರತ್ ಅಕ್ಷಯನ ಕೊಂದಹಾದ ದಕ್ಷನನುತ ಮೆರುವ ನೀಚ ಕೋಡಗ ನಿಲ್ಲಲ್ 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 ಈ ಕ್ಷಣವೇ ನಿನ್ನೆಯ ಶಿರವನಾರಿಸಿ ಈ ಕ್ಷಣವೇ ನಿನ್ನೆಯ ಶಿರವನಾರಿಸಿ ಭಕ್ಷಿತ ನಿನ್ನ ಇಂದ್ರಜಿತ್ಯುವ ರಾಜ ಎಲ್ಲವೋ ವಾನರದಮ ನೀನು ಯಾರು ಏತಕ್ಕಾಗಿ ಬಂದೆ ನಮ್ಮ ಪ್ರಮಾದವನವನ್ನು ಹಾಳು ಮಾಡಿದಲ್ಲದೆ ಅಕ್ಷಯ ಕುಮಾರನನ್ನು ಸಂಹರಿಸಲು ಕಾರಣವೇನು ಅಯ್ಯ ನನ್ನ ವಿಚಾರವೂ ಹಾಗಿರಲಿ ನೀನು ಯಾರು ಏನಕ್ಕಾಗಿ ಬಂದೆ ಎಲೈ ಕೊಡಗ ಬಾಲ್ಯದಲ್ಲಿಯೇ ಮಹೇಂದ್ರನನ್ನು ಗೆದ್ದು ಬ್ರಹ್ಮಾಸ್ತ್ರವನ್ನು ಪಡೆದ ನಾನು ಆ ದಶಕಂಠ ರಾವಣನ ಪ್ರಥಮ ಪುತ್ರನಾದ ಇಂದ್ರಜಿತ್ತನು ನೀನು ನನ್ನ ತಮ್ಮನಾದ ಅಕ್ಷಯ ಕುಮಾರನನ್ನು ಸಂಹರಿಸಲು ಕಾರಣವೇನು ಓಹೋ ಇವನನು ಬಾಲ್ಯದಲ್ಲಿಯೇ ಮಹೇಂದ್ರನನ್ನು ಗೆದ್ದೇ ಎಂಬ ದುರಹಂಕಾರ ರಾಮದೂತನಾದ ನನ್ನಲ್ಲಿ ತೋರುವೆಯ ಅದು ಎಂದಿಗೂ ನಡೆಯಲಾರದು. ಅದು ಇರಲಿ, ನಿಮ್ಮ ತಂದೆಗೆ ನೀನೊಬ್ಬನೇ ಮಗನು ಅಥವಾ ಇನ್ಯಾರು ಇರುವರು? ಸಾವಿರಾರು ಮಂದಿ ಇರುವರು. ಅದನ್ನು ಕಟ್ಟಿಕೊಂಡು ನೀನೇನು ಮಾಡಬಲ್ಲೆ? ಬಂದ ಕಾರ್ಯವನ್ನು ಮಾಡಿಕೊಂಡು ಕಳ್ಳನಂತೆ ಹಿಂತಿರುಗು. ಮಿಕ್ಕ ವಿಚಾರವೆಲ್ಲ ನಿನಗೆ ಆತಕ್ಕೋ? ಏತಕ್ಕೆಂದರೆ ಒಂದು ವೇಳೆ ಯುದ್ಧದಲ್ಲಿ ನೀನು ನಿನ್ನ ತಮ್ಮನ ಮಾರ್ಗವನ್ನೇ ಅನುಸರಿಸಿದರೆ ನಿಮ್ಮ ತಂದೆಗೆ ಗತಿ ಕಾಣಿಸುವುದಕ್ಕಾಗಿ ಹಾಗೆ ಹೇಳಿದೆ. ದಿಕ್ಕುವೆ ನೋಡು ಬೇಗ, ಕೋಟಿಯ ಬೇಡಲ್ಲೇ ನೀಚದಿಪ್ಪಾದಿಪ್ಪೆ ಈಗಲೇ ನೀ ಸರದೆ ನಡಿಯೇ ತಗೋ ಕಂಬವನ್ನಡಿಗೋ, ನಡಿಯೇ ತಗೋ ಕಂಬವನ್ನಡಿಗೋ, ಎಲ್ಲದಲ್ಲದೋ ಕುಕ್ಕುವೆ ಭೂತಲಾಗೆ ನಡಿಯೇ ತಗೋ ಕಂಬವನ್ನಡಿಗೋ, ನೋಡುವುದರಿಲ್ಲವೇ ಶೌರ್ಯವನ್ನು. ಅಟ್ಟಿ ಬಂದಿದೆ ನಾನ್ ಪಾರ್ಶ್ವದಿಂದ, ಕಟ್ಟಿಕೊಂಡೋಗುವೆ ಆನಂದದಿಂದ. ಅಟ್ಟಿ ಬಂದಿದೆ ನಾನ್ ಪಾರ್ಶ್ವದಿಂದ, ಕಟ್ಟಿಕೊಂಡೋಗುವೆ ಆನಂದದಿಂದ. ಕೂಡಲೇ ಕೂಡಲೇ ಕೂಡಲಾಗೆ ಇಷ್ಟುದಂತಲ್ಲದ ನಿನ್ನಷ್ಟವನ್ನು ಹೇಳಿಯೇ ತಗೋ
ನೀಚನ ಮಾತು ಪ್ರಬಲವಾಯಿತು. ಎಲ್ಲವೋ ಕಿಶದಮ, ನಿನಗೆ ಮರಣವು ಒದಗಿರುವುದು. ಅದಕ್ಕಾಗಿಯೇ ಮಿತಿ ಮೀರಿ ಎರಡುತ್ತಿರುವೆ. ಇದೋ ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ಎಲ್ಲವೋ ರಾಕ್ಷಸಮ, ಆ ವಿವೇಕಿಯಾದ ನಿನ್ನ ತಂದೆಗೆ ವಿವೇಕವನ್ನು ಹೇಳುವುದನ್ನು ಬಿಟ್ಟು ನನ್ನ ಮೇಲೆ ಯುದ್ಧಕ್ಕೆ ಮಾಡಲು ಬಂದಿರುವೆಯಾ? ನಿನ್ನ ಅವಿವೇಕತನವನ್ನು ಏನೆಂದು ಹೇಳಲಿ? ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳುವುದನ್ನು ಹೇಳುವುದನ್ನು ಬಿಟ್ಟು ನನ್ನ ಮೇಲೆ ಯುದ್ಧಕ್ಕೆ ಬಂದಿರುವೆಯಾ? ನಿನ್ನ ಅವಿವೇಕಿತನವನ್ನು ಏನೆಂದು ಹೇಳಲಿ? ಛೀ ಪಾಪಿ, ಮನಸ್ಸಿಗೆ ಬಂದಂತೆ ಎರಡುತ್ತಿರುವೆಯ. ನಿನ್ನ ನಾಲಿಗೆಯನ್ನು ಸೀಳುವೆನು. ಕೈಗೆ ಸಾಲದ ಕಪಿ ಎಂದು ಉದಾಸೀನ ಮಾಡಿದ್ದಕ್ಕಾಗಿ ಇಷ್ಟು ಪ್ರಬಲಿಸಿದೆಯಾ? ಇದೋ ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ಏನಿದು? ನಾ ಬಿಡತಕ್ಕ ಬಾಣಗಳೆಲ್ಲವೂ ತೃಣೀಕರಿಸುತ್ತಿರುವವಲ್ಲ. ಇದು ಸಾಮಾನ್ಯ ಕಪಿಯಂತೆ ಕಾಣುವುದಿಲ್ಲ. ಆಗಿಲ್ಲದಿದ್ದಲ್ಲಿ ಯಾರಿಂದಲೂ ಪ್ರವೇಶಿಸಲು ಅಸಾಧ್ಯವಾದ ಈ ನಮ್ಮ ಲಂಕಾಪಟ್ಟಣವನ್ನು ಪ್ರವೇಶಿಸುವುದೆಂದರೇನು? ಆಗಲಿ, ಈಗಲೇ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುವೆ. ಕಿತ್ತುಕೊಳ್ಳುವ ಬ್ರಹ್ಮಾಸ್ತ್ರವನ. ಕಿತ್ತುಕೊಳ್ಳುವ ಬ್ರಹ್ಮಾಸ್ತ್ರವನ. ನೆಚ್ಚಿನ ನೀಚ ಕಪಿಯೇ ನಿನ್ನಯ ತನವಂ. ಲಚ್ಚರಿಯಂ ಬಿಗಿದಿರುಪುದೋ, ಲಚ್ಚರಿಯಂ ಬಿಗಿದಿರುಪುದೋ. ತುಚ್ಚಾಲಾಪಗಳು ನೀಗುತ್ತಲಿಯೋವು ದುರ್ಮದಾಂಡ. ಓಹೋ, ಈ ನೀಚನ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುತ್ತಿದ್ದರು. ನಾನು ಪಿತಾಮಹನ ಕಾಲದಲ್ಲಿ ಒಂದು ಕ್ಷಣ ಕಾಲ ಕಟ್ಟು ಬೀಳುವೆನೆಂದು ವಾಗ್ದಾನ ಮಾಡಿದ್ದೆನು. ಇದು ನನ್ನ ಕಾರ್ಯಗಳಿಗೆ ಅನುಕೂಲಕ್ಕೆ ಆಯಿತು. ನಿಸಾಚಾರ, ನಿನ್ನ ಕಾರ್ಯವನ್ನು ನೀನು ಮಾಡಿಕೋ. ಜೈ ಜೈ ರಘುವೀರ ಸಮರ್ಥ. ಎಲೈ ರಾಕ್ಷಸರೇ, ಈ ನೀಚ ಕೋಡಗನನ್ನು ನಮ್ಮ ತಂದೆಯ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಬಲ ಬಲಿದೆ, ಬಲ ಬಲಿದೆ ಭುವನ ಬೇಕರ, ಭುವನ ಬೇಕರ, ಭುವನ ಬೇಕರ. ಹಲ ಬಲ ಬಿದ್ದ ಭಾರತ ಮೇರೆಗೆ ಬಗಿಲ್ ಬಗಿಲ್ ಅನ್ನರಿಯಲ್. ಹಲ ಬಲ ಬಿದ್ದ ಭಾರತ ಮೇರಿವೆ ಬಗಿಲ್ ಬಗಿಲ್ ಅನ್ನರಿಯಲ್. ಕೋಪ ನಾಟಿಕೋಬೇಕರ ರಣಗಾಯಿ, ಕೋಪ ನಾಟಿಕೋಬೇಕರ ರಣಗಾಯಿ. ಅಗಳಿ ಪ್ರಧಾನ ಪುರಂದರ, ಅಗಳಿ ಪ್ರಧಾನ ಪುರಂದರ. ಬಲ ಬಳಿದೆ, ಬಲ ಬಳಿದೆ ಭುವನ ಬೇಕರ, ಭುವನ ಬೇಕರ, ಭುವನ ಬೇಕರ. ಪ್ರಾಸ್ತ ನೋಡಿದೆವ, ಯಾವುದವನು ಕವಿ ಬಂದು ನಮ್ಮ ಅಶೋಕವನ್ನು ಹಾಳು ಮಾಡಿದ್ದಲ್ಲದೆ ಅನೇಕ ರಾಕ್ಷಸರನ್ನು ಕೊಂದು ನಮ್ಮ ಅಕ್ಷಯ್ ಕುಮಾರನ್ನು ಸಂಹಾರ ಮಾಡಿರುವಂತೆ ಅದು ಸಾಮಾನ್ಯದ ಕಪಿ ಅಂತ ತೋರುವುದಿಲ್ಲ. ರಾವಣ ಸಾರ್ವಭೌಮರೇ, ಅದು ಸಾಮಾನ್ಯ ಕಪಿ ಆಗಿದ್ದರೆ ಶತಯೋಜ ಉಸ್ತೂರಿನ ಉಳ್ಳ ಆ ಸಮುದ್ರವನ್ನು ದಾಟಿ ಬರಲು ಸಾಧ್ಯವೇ? ನಿಜ ನಿಜ, ಅವರಿಂದಲೇ ಶಕ್ತಿ ಗೊತ್ತಾಗುವುದು. ವಸ್ತ್ರಾದ ಇಂದ್ರಜಿತ್ತು ಇದನ್ನು ಹಿಡಿದು ತರಲು ಹೋಗಿರುವನು. ಆ ನೀಚ ಕಪೆಯನ್ನು ತಂದೇ ತರುವನು.
ಸಾಂಗ್ ತಂದೆಯ ನೋಡಿಂದ ಬೆಳೆದು ತಂದಿರುವೆನು ತಂದೆಯ ನೋಡಿಂದ ಬೆಳೆದು ತಂದಿರುವೆನು ಕೋಡಗಯ ನಂದನವನ ಬಂಧಿಸುತ್ತ ನಂದನವನ ಬಂಧಿಸುತ್ತ ತಂದಿರುವೆನು ಕೋಡಗನ ಮೇಲೆ ಪುಷ್ಪ ಮಾರಿ ಎಂದು ಮಾಲೀಕರ ಕರುಕಣಕ್ಕೆ ಮೇಲೆ ಪುಷ್ಪ ಮಾರಿ ಎಂದು ಮಾಲೀಕರ ಕರುಕಣಕ್ಕೆ ಸಿಡಿ ಸಿಂಹನಾದ ಗೈದು ಸಿಡಿ ಸಿಂಹನಾದ ಗೈದು ತಂದಿರುವೆನು ಕೋಡಗನ ತಂದೆಯ ನೋಡಿಂದ ಬೆಳೆದು ತಂದಿರುವೆನು ಕೋಡಗನ ತಂದೆಯೇ ಒಂದು ಸೇನು ಕುಮಾರನಿಗೆ ಮಂಗಳವಾಗಲಿ. ತಂದೆಯೇ ಇದೋ ನಮ್ಮ ಪ್ರಮಾದವನವನ್ನು ಹಾಳು ಮಾಡಿದಲ್ಲದೆ ಅಕ್ಷಯ ಕರಾದಿಗಳನ್ನು ಸಂಹಾರ ಮಾಡಿದ ಈ ನೀಚ ಕೊಡಗನನ್ನು ನಿಮ್ಮ ಪಾದ ಸನ್ನಿಧಿಯಲ್ಲಿ ತಂದುರುಳಿಸುವೆನು. ಅಪ್ಪಣೆ ಕೊಡು ತಂದೆ, ಇದರ ತಲೆ ಆರಿಸಿ ಬಿಡುವೆನು. ಕುಮಾರ ಸಾಧ್ವತಾಳು ಇದರ ವಿಚಾರವನ್ನು ತಿಳಿದು ಆ ನಂತರ ಇದಕ್ಕೆ ತಕ್ಕ ಶಿಕ್ಷಣ ಮಾಡೋಣ. ತಂದೆಯೇ ನಿಮ್ಮ ಇಷ್ಟ ಇದ್ದಂತಾಗಲಿ. ಪ್ರಾಸ್ತ ಈತನು ಯಾರು, ಯಾವ ಕಾರ್ಯಕ್ಕೋಸ್ಕರ ಬಂದಿರುವನು ಎಲ್ಲವನ್ನು ವಿಚಾರಿಸು. ಏ ಕಪಿ, ನೀನು ಯಾರು? ನೀನು ನಿಜವಾದ ವೃತ್ತಾಂಶವನ್ನು ತಿಳಿಸು. ಭಯಪಡಬೇಡ. ಸುಳ್ಳನ್ನು ಹೇಳಿದ್ದೆ ಆದರೆ ನಿನ್ನ ತಲೆ ಆರಿ ಹೋಗುವುದು. ಶಿಖಾಮಣಿ, ಸ್ವಾಮಿ ಕಾರ್ಯಕ್ಕೋಸ್ಕರ ಬಂದ ನನ್ನನ್ನು ಅಶೋಕವನದಲ್ಲಿ ನಾನು ಗಲಭೆ ಮಾಡಿದ್ದೇನೋ ನಿಜ, ತಪ್ಪಿನಸ್ತನಾದ. ಆದರೆ ಸೇವಕರು ದಣಿಯ ಬಳಿಗೆ ಕರೆದುಕೊಂಡು ಹೋಗುವುದು ಸೇವಕರ ಕರ್ತವ್ಯ. ಹಾಗೆ ಮಾಡಿದ ಅವರು ನನ್ನ ಮೇಲೆ ಆಗ ನಾನು ನನ್ನ ಆತ್ಮರಕ್ಷಣೆಗಾಗಿ ಯುದ್ಧ ಮಾಡಲೇಬೇಕಾಯಿತು. ಯುದ್ಧದಲ್ಲಿ ಜಯಾಪಜಯವು ಈಶ್ವರನ ಆಧೀನವಲ್ಲವೇ? ಸರಿ, ನಿನ್ನನ್ನು ಕಳಿಸುವವರು ಯಾರು? ನೀನು ಏತಕ್ಕೆ ಬಂದೆ? ಓಹೋ ಓಹೋ, ಈ ರಾಕ್ಷಸನಾದವನು ಸಿಂಹಾಸರೂಢನಾಗಿ ನನ್ನನ್ನು ಹೀಯಾಳಿಸಿ ಮಾತನಾಡುತ್ತಿರುವನು. ನಾನು ರಾಮದೂತನಾದ ನಾನು ಇವನು ಕೇಳಿದ ಪ್ರಶ್ನೆಗಳಿಗೆ ಕೆಳಗೆ ನಿಂತು ಉತ್ತರ ಕೊಡಲಿ? ಅದು ಹಾಗದು. ಶ್ರೀರಾಮದೂತನಾದ ನಾನು ಇವನ ಕೇಳಿದ ಪ್ರಶ್ನೆಗಳಿಗೆ ಶ್ರೀರಾಮದೂತನಾದ ನಾನು ನನ್ನ ಲಾಂಘನದಲ್ಲಿ ಇವನ ಸಿಂಹಾಸನಕ್ಕಿಂತಲೂ ಎತ್ತರವಾಗಿ ಬೆಳೆಸಿ ನಿನಗಿಂತ ಇವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವೆನು. ಜೈ ಜೈ ರಘುವೀರ ಸಮರ್ಥ. ಸಚಿವಾಯ ತಾಲೆ ಕೊಡಗ ಸಚಿವಾಯ ಅಕ್ಷಯ ಕುಮಾರನು ದಕ್ಷಿಣ ಸಮಾರದೆ ಅಕ್ಷಯ ಕುಮಾರನು ದಕ್ಷಿಣ ಸಮಾರದೆ ಕೊಡಗಾಡುವ ತಮ್ಮ ಸಚಿವಾಯ ತಾಲೆ ಕೊಡಗ ಸಚಿವಾಯ ಕಾಡು ಕಪಿಗಳೆಲ್ಲ ನೋಡಲು ದಾಸರಿ ಕಾಡು ಕಪಿಗಳೆಲ್ಲ ನೋಡಲು ದಾಸರಿ ಕೊಡಗನಂತೆ ಬಲಾಡುವ ಕೊಡಗನಂತೆ ಬಲಾಡುವ ತಮ್ಮ ಸಚಿವಾಯ ತಾಲೆ ಕೊಡಗ ಎಲ್ಲವೋ ಕೊಡಗ
ನಿನ್ನನ್ನು ನೋಡಿದರೆ ಬಹು ಉದ್ದರದಿಂದ ಕಾಣುತ್ತಿರುವೆ. ಆದ್ದರಿಂದ ನೀನು ಯಾರು, ಯಾವ ಕಾರ್ಯಕ್ಕೋಸ್ಕರ ಬಂದಿರುವೆ? ಅಯ್ಯ ರಾಕ್ಷಸ ರಾಜೇಂದ್ರ, ರಾವಣನೆಂಬ ಮಾಡುವ ಸಾಹಸವನ್ನು ಅನೇಕ ವಿಧದಲ್ಲಿ ಕೇಳಿರುವನು. ಅದರಲ್ಲಿ ನೀನು ಯಾವ ರಾವಣನು? ಹಾಗಾದರೆ ಎಷ್ಟು ಜನ ರಾವಣನ ನೋಡಿರುವೆ? ವೃಕ್ಷವಾನರ ಯಕ್ಷ ಕಿನ್ನರ ಪಲ್ಕಿ ಮುಡದೆಲ್ಲಂತೆ ವೃಕ್ಷವಾನರ ಯಕ್ಷ ಕಿನ್ನರ ಪಲ್ಕಿ ಮುಡದೆಲ್ಲಂತೆ ನಾನೆಂದೆನಿಸಿರುವ ರಾಕ್ಷಸೋತ್ತಮ ರಾವಣೇಶ್ವರ, ನಾನ್ಯಾರು ನೀ ಬಲ್ಲೆಯ ವೀರಾದಿ ವೀರ, ನಾನ್ಯಾರು ನೀ ಬಲ್ಲೆಯ? ಶ್ರೀರಾಮ, ಶೌರ್ಯದೆ ಆಯುತಂಬಿಕಾ ಧನುಜನೋ ನೀನೇನೋ ಕಲ್ಲ ರಾವಣನ ಗೋಮಲೋ ನೀನೇನೋ. ಶ್ರೀರಾಮಚಂದ್ರನು ಪರ್ಣಶಾಲೆಯಲ್ಲಿ ಇಲ್ಲದ ಸಮಯದಲ್ಲಿ ಕಳ್ಳತನದಿಂದ ಜಾನಕಿಯನ್ನು ತಂದ ರಾವಣನು ಒಬ್ಬ. ಅದರಲ್ಲಿ ನೀನು ಯಾವ ರಾವಣನು? ಎಲ್ಲೋ ಕೊಡಗ ನನ್ನ ತಂಗಿಯರ ಸೂರ್ಪನಕ್ಕಿಗಾಗಿರೋ ಅಪಮಾನವನ್ನು ಸಹಿಸಲಾರದೆ ಕಡ್ಡಿ ರಾಮನ ಎದುರಿನಲ್ಲಿ ಸೀತೆಯನ್ನು ತರಲು ಹೋದರೆ ಅನ್ಯಾಯವಾಗಿ ರಾಮನನ್ನು ಕೊಂದು ವಿಧಿವೇದ ಸೀತೆಯನ್ನು ಕಟ್ಟಿಕೊಳ್ಳಬೇಕಾಗ್ತದಂದು ಯೋಚಿಸಿ ಪರಾಕ್ರಮದಿಂದಲೂ ಚೋರತನದಿಂದಲೂ ಸೀತೆಯನ್ನು ತಂದಿರುವುದನ್ನು ನಿಶ್ಚಯ. ಇದನ್ನು ತಿಳಿದು ಸೀತೆಯನ್ನು ಬಿಡಿಸಿಕೊಳ್ಳಲು ಶಕ್ತಿ ಇರಲಿ. ಆ 7 ರಾಮನ ಪರಾಕ್ರಮ ನನಗೆ ತೋರುತ್ತಿರುವೆಯಾ? ಅಯ್ಯ ರಾವಣೇಂದ್ರ, ಇಷ್ಟಕ್ಕೆ ಪೂರ್ತಿ ಆಗಲಿಲ್ಲ, ಇನ್ನೂ ಹೇಳುವೆನು ಕೇಳು. ಕೈಲಾಸ ಪರ್ವತವನ್ನೇ ತಂದು ತನ್ನ ಪಟ್ಟಣದಲ್ಲಿ ಇರಿಸಿಕೊಳ್ಳಬೇಕೆಂಬ ದುರಾಸೆಯಿಂದ ಪರಮೇಶ್ವರನು ಜ್ಞಾನಸಕ್ತನಾಗಿರುವ ಸಮಯದಲ್ಲಿ ನೀನು ನಿನ್ನ ಬಾಹುಬಲ ಪರಾಕ್ರಮದಿಂದ ಆ ಪರ್ವತವನ್ನು ಹಲ್ಲಾಡಿಸಲಿಲ್ಲವೇ? ನಿನ್ನ ತುಂಟತನವನ್ನು ನೋಡಿದ ಆ ಶಂಕರನು ತನ್ನ ಎಡಗಾಲುಂಗಶದಿಂದ ಪರ್ವತವನ್ನು ಮೆಟ್ಟಲು ಅಷ್ಟಕ್ಕೆ ನೀನು ಬಾಹುಬಲದಿಂದ ಬಾಹುಬಲ ಸಮೇತನಾಗಿ ಕೆಳಕ್ಕೆ ಬಿದ್ದು ಗೋಳಾಡುತ್ತಿರಲಿಲ್ಲವೇ? ದೀನ ದಯಾಳದ ಪಾರ್ವತಿಯು ನಿನ್ನಲ್ಲಿ ಕನಿಕರಯುಕ್ತಳಾಗಿ ನಿನ್ನ ಬಿಡುಗಡೆಗೋಸ್ಕರ ಶಂಕರನನ್ನು ಪ್ರಾರ್ಥಿಸಲು ಮನ್ನಿಸಿದ ಶಂಕರನನ್ನು ನಿನ್ನ ಬಿಡುಗಡೆಗೋಸ್ಕರ ತೇಜೋಹೀನನಾಗಿ ಪಟ್ಟಣಕ್ಕೆ ಓಡೋಡಿ ಬರಲಿಲ್ಲವೇ? ಆ ರಾವಣನ ಒಬ್ಬ. ಅದರಲ್ಲಿ ನೀನು ಯಾವ ರಾವಣನು? ಹತ್ತು ತಲಗಿ 10 ತೋಳ್ಗಳ ಒತ್ತು ಮೆರೆಯುವ ವೀರ ನಾನು. ಹತ್ತು ತಲಗಿ 10 ತೋಳ್ಗಳ ಒತ್ತು ಮೆರೆಯುವ ವೀರ ನಾನು. ನಾನೆಂದೆನಿಸಿರುವ ರಾಕ್ಷಸೋತ್ತಮ ರಾವಣೇಶ್ವರ, ನಾನ್ಯಾರು ನೀ ಬಲ್ಲೆಯ ವೀರಾದಿ ವೀರ, ನಾನ್ಯಾರು ನೀ ಬಲ್ಲೆಯ? ಎಲ್ಲವೋ ಕೈಲಾಸ ಪರ್ವತನಲ್ಲ ಹತ್ತಲವಾದ ನನ್ನನ್ನು ನನ್ನ ವಿಚಾರವು ಮರ್ಕಡನಿಗೆ ನಿನಗೇ ಗೊತ್ತಾಗಿರಬಹುದು. ಕೇಳು ಶಿವ, ನನ್ನ ಶಿವಪೂಜೆ ಸರಿಯಾಗಿ ಓಡೋಡ ಬರ್ತಿರುವ ಶಂಕರನ ಕಷ್ಟವನ್ನು ತಪ್ಪಿಸಲು ಸರಿ ಕೈಲಾಸ ಪರ್ವತನೆತ್ತೆಂದು ನನ್ನ ಪಟ್ಟಣದಲ್ಲಿ ಇರಿಸಿಕೊಂಡಿದ್ದಾಯಿತು. ಆ ಬಾಹುಬಲಿ ಪರಾಕ್ರಮದಿಂದ
ಆ ಕೈಲಾಸವನ್ನೇ ಅಲ್ಲಾಡಿಸಿದೆ. ಇಷ್ಟು ದೊಡ್ಡ ಅಪರಾಧವನ್ನು ನನ್ನ ಅಂಗೀಕರಿಸುತ್ತವೆಯಾ? ಹೇಳು. ಆ ಕೂಡಲೇ ನನ್ನ ಮುನ್ನ ಕೈ ಮತ್ತು ಎಲುಬುಗಳಿಂದ ಒಂದು ವೀಣೆಯನ್ನು ನಟಿಸಿ ಓಂಕಾರವನ್ನೇ ಹುಟ್ಟಿಸಿ ಪರಮೇಶ್ವರನ ಮೆಚ್ಚಿಸಿ ಪರಮಶಿವ ಭಕ್ತ ನಾನು ಅಂತ ವಿಚಾರವು ಮರದಿಂದ ಮರಕ್ಕೆ, ಕೊಂಬೆಯಿಂದ ಕೊಂಬೆಗೆ ಆಡುತ್ತಿರುವ ಮರ್ಕಟನೆ ನಿನಗೆ ಹೇಗೆ ಗೊತ್ತಾಗಿರಬಹುದು? ಅಯ್ಯ ದಾನ ಶಿಖಾಮಣಿ, ಇನ್ನೂ ಹೇಳುವೇನು ಕೇಳು. ಕಾರ್ತಿವೀರ್ಯಾರ್ಜುನ ನೀನೇ ನೋ ಕಳ್ಳ ಶಾಸ್ತ್ರ ಬಾಹುಬಲ ಪರಾಕ್ರಮವುಳ್ಳ ಕಾರ್ತಿವೀರ್ಯಾರ್ಜುನನನ್ನು ಗೆಲ್ಲುವನೆಂಬುದು ಹೋಗಿ ಅವನಿಂದ ಪರಾಜಿತನಾಗಿ ಎಷ್ಟೋ ಕಾಲ ಸೆರೆಮನೆಯಲ್ಲಿ ಹಡಗಿ ಕೂತು ಗೋಳಾಡುತ್ತಾ ಬಿದ್ದಿರಲಿಲ್ಲವೇ? ಆ ನಂತರ ಹೇಗೋ ಬಿಡುಗಡೆ ಹೊಂದಿ ಪಟ್ಟಣಕ್ಕೆ ಓಡೋಡಿ ಬಂದ ರಾವಣನ ಒಬ್ಬ. ಅದರಲ್ಲಿ ನೀನು ಯಾವ ರಾವಣನೋ? ಅಷ್ಟವರದಿಂದ ನೆನೆಸಿದ ರಕ್ತ ಕೋಟ ರಾವಣೇಶ್ವರ ಅಷ್ಟವರದಿಂದ ನೆನೆಸಿದ ರಕ್ತ ಕೋಟ ರಾವಣೇಶ್ವರ ನಾನಾರೋ ನೀ ಬಲ್ಲೆಯ ವೀರ ನಾನಾರೋ ನೀ ಬಲ್ಲೆಯ. ಎಲ್ಲವೋ ಕೋರಗ ಕಾರ್ತಿವೀರಾಜಲಗಳು ಮಾಡಿರುವ ತಂತ್ರವು ನಿನಗೆ ಹೇಗೆ ಗೊತ್ತಾಗಿರಬಹುದು? ಹೇಳು. ಅವನನ್ನು ಜಯಿಸಲು ತನ್ನ ಕೈಗೆ ಸಿಕ್ಕದಂತೆ ನಟಿಸಿ ಸೆರೆಮನೆಯಲ್ಲಿ ಇಟ್ಟುಕೊಂಡು ಸಮಯವನ್ನು ಅರಿತು ವೈರಿಗಳೆಲ್ಲ ಕಲ್ಲಲು ಮಾಡಿರೋ ತಂತ್ರವು ವಾರಣವನಿಗೆ ಹೇಗೆ ಗೊತ್ತಾಗಿರಬಹುದು? ಅಯ್ಯ ರಾವಣೇಂದ್ರ, ಇನ್ನೂ ಹೇಳುವೆನು ಕೇಳು. ವಾಲಿಯು ತನ್ನ ನಿತ್ಯ ಕರ್ಮಗಳನ್ನು ತೀರಿಸಲು ಸಮುದ್ರದ ಬಳಿಗೆ ಹೋಗಿ ಅಕ್ಷಣೆಗಳನ್ನು ಪೂರೈಸುವ ಸಮಯದಲ್ಲಿ ಸರಿಯಾಗಿ ಅಲ್ಲಿಗೆ ಹೋಗಿ ಆತನ ವಿಘ್ನಕರ್ಮಗಳಿಗೆ ವಿಘ್ನ ಮಾಡಲು ಕುಪಿತನಾದ ವಾಲಿಯು ತನ್ನ ಬಾಲದಿಂದ ಇಂಗಟ್ಟು ಮುಂಗಟ್ಟು ಕಟ್ಟಿ ಸಪ್ತ ಸಮುದ್ರಗಳಲ್ಲಿ ಹದ್ದಿ ತೆಗೆದಿಲ್ಲವೆ. ಹದ್ದಿ ತೆಗೆದುಕೊಂಡು ಹೋಗಿ ತನ್ನ ಮಗನಾದ ಹಂಗದ ಕುಮಾರನ ತೊಟ್ಟಿಲಿನ ಕಾಲಿಗೆ ಕಟ್ಟಲು ನಮ್ಮ ಹಂಗದ ಕುಮಾರನು ಬಾಲಶ್ರೇಷ್ಠಗಳಿಂದ ಜಾಲಿಸಿ ಒದೆಯುತ್ತಿರಲು ಆ ವೇದನೆಯನ್ನು ತಾಳಲಾರದೆ ಗೋಳಾಡುತ್ತಿದ್ದವನು ನೀನು ಹಲವಾರು ಕೇಳುತ್ತಿರಲಿಲ್ಲವೇ? ಆ ರಾವಣನ ಒಬ್ಬ. ಅದರಲ್ಲಿ ಯಾವ ರಾವಣನ ನೀನು? ಪ್ರಸ್ತ ನೋಡಿದೆಯೋ ಮಕ್ಕಳನ್ನು ಹಾಡನಾಡುತ್ತಿರುವುದನ್ನು ಈ ಕೋಡಗನಿಗೆ ಹೇಗೆ ಗೊತ್ತಾಗಿರಬಹುದು? ಅಯ್ಯ ಕೋಪಿಸಬೇಡ, ಇನ್ನೂ ಹೇಳುವನು ಕೇಳು. ರಾವಣೇಂದ್ರ ದಾನ ಶಿಖಾಮಣಿ, ನಾನು ಹೇಳತಕ್ಕ ವಿಚಾರವು ಕೇಳಿ ನಿನಗೆ ಕೋಪ ಬಂದರೂ ಬರಬಹುದು. ಕೇಳು. ಸೀತಾ ಸ್ವಯಂವರ ಕಾಲದಲ್ಲಿ ಜನಕ ಮಹಾರಾಜನು ಅನೇಕ ರಾಜರುಗಳಿಗೆ
ಆಹ್ವಾನ ಪತ್ರಿಕೆಗಳನ್ನು ಕೊಟ್ಟು ಕರೆಯಿಸಿಕೊಂಡಿದ್ದರು. ನಿನಗೆ ಸಮಾಚಾರವೇ ತಿಳಿದಾಗಿಯೂ ಕೂಡ ಮೇಲೆ ಬಿದ್ದು ವಿವಾಹ ಮಂಟಪಕ್ಕೆ ಬಂದು ಆ ಧನುರ್ಭಂಗವನ್ನು ಮಾಡಿ ಸೀತಾದೇವಿಯನ್ನು ಪಡೆಯುವನೆಂದು ಅಹಂಕಾರದಿಂದ ಧನುಸನ್ನು ಎತ್ತಲಾಗದೆ ಕೆಳಕ್ಕೆ ಬಿದ್ದು ಹಲ್ಲು ಕಿರಿತಿರಲಿಲ್ಲವೇ? ಆ ರಾವಣನು ಒಬ್ಬ. ಅದರಲ್ಲಿ ನೀನು ಯಾವ ರಾವಣನು? ಎಲ್ಲವೋ ಅವರವರ ಕದಳಿ ಹೇಳುತ್ತಿರುವ ನೀನು ಬೊಗಳಬಂಟನೋ ಅಥವಾ ಪೌರಾಣಿಕನೋ? ಪರಾಕ್ರಮಶಾಲಿಯಾದ ನೀನು ಮಹಾಪರಾಕ್ರಮದಿಂದ ಹೊಗಳುತ್ತಿರುವ ಆ ಏಡಿರಾಮನು ನನಗೆ ನನ್ನ ಎದುರಿಗೆ ಬರಲು ಮುಖವಿಲ್ಲದೆ ಒಳಸಂತೆಗಾಗಿ ನಿನ್ನನ್ನು ಕಳಿಸಿರುವನೇ? ಅಯ್ಯ, ನೀನು ಸಕಲ ವೇದಗಳ ಪರಂಗತನೇನೋ ಸರಿ. ಪರಮೇಶ್ವರನು ನೀನು ಕೇಳಿದ ಪ್ರಶ್ನೆ ವರಗಳನ್ನು ಕೊಡಲು ಸಿದ್ಧನಾಗಿರುವನು. ಬ್ರಹ್ಮನನ್ನೇ ನಿನ್ನ ಆಸ್ಥಾನದ ಪುರೋಹಿತನಾಗಿ ಮಾಡಿಕೊಂಡಿರುವೆ. ಸುರ ರಮಣೀಯರೆಲ್ಲರೂ ನಿನ್ನ ಅರಮನೆಯ ಪರಿಚಾರಣೆಯಾಗಿರುವರು. ನವಗ್ರಹಗಳೇ ನಿನ್ನ ಸಿಂಹಾಸನದ ಮೆಟ್ಟಿಲನ್ನಾಗಿ ಮಾಡಿಸಿಕೊಂಡಿವೆ. ಇಂತಹ ನಿನಗೆ ಕೀರ್ತಿ ಕೇವಲ ಕಾಮ ಕ್ರೋಧಗಳಿಗೆ ಮನಸೋತು ಅವಳಿಗೆ ದಾಸನಾಗಿ ಶ್ರೀರಾಮಚಂದ್ರನಾರು, ಸೀತಾಮಾತ ಯಾರು, ನೀನಾರೆಂಬುದನ್ನು ಮರೆತು ನಾಶ ಹೊಂದುವೆ ಪಾಪೆ. ಸಾಕು ಬಾಯಿ ಮುಚ್ಚು. ಚತುರ್ಥ ಜಪೋಣನ ಅಲ್ಲೋಲ ಕಲ್ಲೋಲ ಮಾಡಿ ದೇವದಾನವ ಸಿದ್ಧ ಸಾಧಕಗಳೆಲ್ಲರೂ ಪುಷ್ಟಿ ಮಾತ್ರವಿಲ್ಲದೆ ಎದುರಿಸಬಲ್ಲ ಈ ತ್ರಿಭುವನಿಗೆ ವಿಕ್ರಮನಿಗೆ ಆ ಏಡಿರಾಮನ ಸಾಟಿಯೇ? ನಿಶ್ಚಯ. ಸೃಷ್ಟಿಕರ್ತನು ಸ್ಥಿತಿಕರ್ತನು ನಿನ್ನ ಹಾದಿನಲ್ಲಿದ್ದಂತೆ ಲಯಕರ್ತನನ್ನು ಒಲಿಸಿಕೊಂಡಿದ್ದರೆ ನೀನು ತ್ರಿಮೂರ್ತಿಗಳಲ್ಲಿ ಓರ್ವಣಿಸಿಕೊಂಡಿದ್ದೆ. ರಥಕ್ಕೆ ಕಟ್ಟಿದ ಕುದುರೆಗಳು ವೇಗವಾಗಿ ಓಡುವುದನ್ನು ಸರತಿಯು ಕಡಿವಾಣದಿಂದ ಎಳೆದು ನಿಲ್ಲಿಸುವಂತೆ ನಿನ್ನಲ್ಲಿರುವ ಕಾಮ ಕ್ರೋಧಗಳನ್ನು ಎಳೆದು ನಿಲ್ಲಿಸು. ಆಗ ಸೃಷ್ಟಿಕರ್ತನಾರು, ಸ್ಥಿತಿಕರ್ತನಾರು, ಲಯಕರ್ತನಾದರು ಎಂಬುದನ್ನು ನಿನಗೆ ಗೊತ್ತಾಗುವುದು. ರಾಮನು ಯಾರೆಂಬುದನ್ನು ನಿನಗೆ ಗೊತ್ತಾಗುವುದು. ಶ್ರೀರಾಮಚಂದ್ರನು ಮುನಿದು ಕೋದಂಡವನ್ನು ಧರಿಸಿದರೆ ರಣರಂಗದಲ್ಲಿ ಕೋದಂಡವನ್ನು ಜಯಿಸಂಕರಿದೆ. ಪರಮೇಶ್ವರನು ನಿನ್ನ ಬಂಧು ಬಳಗದವರು ಯಾರೋ ನಿನ್ನನ್ನು ಸಂರಕ್ಷಿಸಲಾರರು. ಆದ್ದರಿಂದ ನನ್ನ ಮಾತನ್ನು ಕೇಳು. ಸೀತಾಮಾತೆಯನ್ನು ತಂದು ಆ ಪಾರ್ಶ್ವದಲ್ಲಿ ನಿಲ್ಲಿಸು. ಪ್ರದಕ್ಷಿಣಾಪೂರ್ವಕವಾಗಿ ದೀರ್ಘದಂಡ ನಮಸ್ಕಾರ ಮಾಡು. ಆ ನಂತರ ನನ್ನ ಕಾಲಿಗೆ ನಮಸ್ಕಾರ ಮಾಡು. ನಾನೇ ನಿನ್ನನ್ನು ಕ್ಷಮಿಸಿಬಿಡೋನು. ಮಕ್ಕಳನ್ನೆತ್ತಿ ಬಿಡುವರಲ್ಲ ಈ ಮುನಿದಾತದಾತನನು. ಸಿಕ್ಕಿದವರ ಬಿಡುವನಲ್ಲ ಈಗ ಕಂಡ ತಾರಬೋಮನು. ಎಲ್ಲವ ಕೊಡಗ ಈಗಲೇ ನೀನು ಗಮನ ಮಾಡಿಬಿಡುವೆನು. ಇದು ನ್ಯಾಯವೇ? ಅಣ್ಣ ಸ್ವಲ್ಪ ತಾಳು, ಶಾಂತನಾಗು. ದೂತರನ್ನು ಒಲಿಸುವುದು ರಾಜಧರ್ಮವಲ್ಲ. ರಾಮ ಲಕ್ಷ್ಮಣರನ್ನು ಯಾರೆಂದು ತಿಳಿಯುವುದು? ಕೃಷ್ಣ ರಾಮನಾಗಿಯೂ ಆದಿಶಕ್ಷಣೆ ಲಕ್ಷ್ಮಣನಾಗಿಯೂ ಚಂಕು ಚಕ್ರಗಳೇ ಬರ್ತ ಶಕಡಗಳಾಗಿವೆ. ಆದಿಶಕ್ರ
ಆದಿ ಲಕ್ಷ್ಮಿಯ ಸೀತಾಮಾತೆಯಾಗಿ ಶಿಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂದವಾಗಿ ಈ ಭೂಲೋಕದಲ್ಲಿ ಅವತರಿಸಿರುವರು. ನನ್ನ ಮಾತನ್ನು ಕೇಳು. ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು. ಭೀಷಣ ಯಾವಾಗಲೂ ಮಂಗಳ ನುಡಿಯುತ್ತಿರುವೆಯಲ್ಲ, ನಿನ್ನ ಕೊಟ್ಟು ಬೇರೆ ಅಂತಗಳಲ್ಲ, ಸಾಕು ಮಾಡು. ಹಾಗೆ ಇನ್ನು ಹೋಗಳವ ನಿನ್ನನ್ನು ನನ್ನ ಬಗಲು ಸನ್ನಿಧಿಗೆ ನಾನು ಇದರ ತಕ್ಕವನಲ್ಲ. ಬಂದಲ್ಲಿ ಆದರೆ ನೀನು ಮಣ್ಣ ಸಂಗತಿಯನ್ನು ಬಯಸಬೇಡ. ನನ್ನ ಮಾತನ್ನು ಕೇಳು. ಆಗ್ರಹ ಮಾಡಿ ಮುತ್ತವನ್ನು ಕೆಣಕಬೇಡ. ಶ್ರೀರಾಮಚಂದ್ರನಿಗೆ ಶರಣಾಗತನಾಗಿ ನಮ್ಮ ರಾಕ್ಷಸ ಕುಲವನ್ನು ಉದ್ಧಾರ ಮಾಡೋಣ. ಏನು ಹೇಳುತ್ತಿರುವೆ? ಯಾವಾಗಲೂ ಅಮಂಗಲ ನುಡಿಯುತ್ತಿರುವೆಯಲ್ಲ, ಹಾಗೆ ಎನ್ನುವಗೊಳ್ಳುವ ನಿನ್ನನ್ನು ಇಂಥ ಅಯೋಗ್ಯರನ್ನು ನಮ್ಮ ರಾಕ್ಷಸ ಪಕ್ಷದಲ್ಲಿ ಇರಬಾರದು. ಯಾರಲ್ಲಿ ಇವನನ್ನು ಸಭೆಯಿಂದ ಹೊರಕ್ಕೆ ತಳ್ಳಿಬಿಡಿ. ಎಲ್ಲೋ ವಿವೇಕವನ್ನು ಹೇಳಲು ಬಂದ ನಿನ್ನ ತಮ್ಮನನ್ನು ಆ ಸ್ಥಾನ ಚಿತ್ರನೆಯನ್ನಾಗಿ ಮಾಡಿದೆಯಾ? ಈ ನಿನ್ನ ಪರಾಕ್ರಮ ಐಶ್ವರ್ಯ ಅಂತಸ್ತು ಎಂದಿಗೂ ಶಾಶ್ವತವಲ್ಲ. ಅಯ್ಯೋ ಪಾಪಿ, ಈಗಲಾದರೂ ನನ್ನ ಮಾತನ್ನು ಕೇಳು. ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳು. ಎಲ್ಲವೋ ಕೋರಗ, ನಿನ್ನನ್ನು ಈಗಲೇ ಧ್ವಂಸ ಮಾಡಿಬಿಡುವೆನು. ರಾಜೇಂದ್ರ, ಸ್ವಲ್ಪ ತಾಳು. ಬೌದ್ಧರನ್ನು ವಧಿಸುವುದು ರಾಜ್ಯ ಧರ್ಮವಲ್ಲ. ಇದು ತಮಗೆ ತಿಳಿದ ವಿಚಾರವಲ್ಲ. ಸ್ವಲ್ಪ ಯೋಚಿಸಿ ನೋಡು. ಹೌದು ಹೌದು ಹೌದು, ನಿಶ್ಚಯ. ಅಸಹಾಯ ಸೂರ್ಯನಾದ ನಾನು ಕೇವಲ ಒಂದು ಕೈಗ ಸಾಲದ ಕಪಿ ಮೇಲೆ ಕೈ ಮಾಡಿದರೆ ಇದು ಅವಹೇಳನೆ ಸರಿ. ಆದರೆ ಅತಿಗೆ ಪ್ರಸಂಗಿಯಾದ ಈ ಕೊಡಗನನ್ನು ಕೊಲ್ಲಲೂಬಾರದು, ಹಾಗೆ ಬಿಡಲೂಬಾರದು. ಯಾವುದಾದೊಂದು ಅಂಗವೈಫಲ್ಯವನ್ನು ಮಾಡಿ ಕಳಿಸಿ ಬಿಡೋಣ. ತಂದೆ, ಕೋತಿಗಳಿಗೆಲ್ಲ ಬಾಲವು ಮುಖ್ಯವಾದ್ದರಿಂದ ಈ ನೀಚ ಕೊಡಗನ ಬಾಲಕ್ಕೆ ಬೆಂಕಿಯನ್ನಿಟ್ಟು ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಮುದ್ರದಿಂದ ಆಚೆಗೆ ತಳ್ಳಿಬಿಡೋಣ. ಕುಮಾರ, ನಿನ್ನ ಮಾತು ಯುಕ್ತವಾದದ್ದು. ಯಾರಲ್ಲಿ ಈ ಕೊಡಗನ ಹಿಡಿದು ಇದರ ಬಾಲಕ್ಕೆ ಬಟ್ಟೆಯನ್ನು ಸುಟ್ಟಿ ತೈಲದಲ್ಲಿ ಎತ್ತಿ ಬೆಂಕಿಯನ್ನು ಇಟ್ಟು ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಸಮುದ್ರದಿಂದ ಆ ಕಡೆಗೆ ತಳ್ಳಿಬಿಡಬೇಕು. ಇದನ್ನು ನೋಡಿ ಆ ನರಾಧಮರು ಎಚ್ಚರದಿಂದ ಇರಲಿ. ಏನೇನು ಮಾಡಿ ಮೆರೆಯಿರಿ. ಆ ದಿನ ರಾತ್ರಿ ಕತ್ತಲಲ್ಲಿ ಸಾಮಾನ್ಯವಾಗಿ ನೋಡಿದ ಈ ಲಂಕಾಪಟ್ಟಣವನ್ನು ಈ ದಿನ ಬೆಳಗಿನಲ್ಲಿ ಚೆನ್ನಾಗಿ ನೋಡುವೆನು. राम सखे सोम मुखे राम रस दलाके राम सखे सोम मुखे राम रस दलाके भूमि जाते बामा सीता श्रीमानोचारिता सीता 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 सीता
ಮನೋಹರೇ ಸೀತಾ 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 ಎಲ್ಲಿ ಮನೋಹರೇ ವಲ್ಲಭಾರುಣಾದರೆ ಎಲ್ಲಿ ಮನೋಹರೇ ವಲ್ಲಭಾರುಣಾದರೆ ನಿಲ್ಲದೆಲ್ಲ ಮನವು ಬಾರೆ ನಿಲ್ಲದೆಲ್ಲ ಮನವು ಬಾರೆ ನಿಲ್ಲದೆಲ್ಲ ಮನವು ಬಾರೆ ನಿಲ್ಲದೆಲ್ಲ ಮನವು ಬಾರೆ ವಲ್ಲಭಾರುಣಾದರೆ ಭೂಮಿ ಜಾತೆ ಬಾಮ ಸೀತಾ ಶ್ರೀಮನೋಜ್ಞ ಚಾರಿತಾ ಸೀತಾ 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 ಜಾನಕಿ ರಾತ್ರಿಗಳಲ್ಲಿ ನಿನಗಾಗಿ ದುಃಖಿಸುತ್ತಿರುವ ನನ್ನಲ್ಲಿ ನಿರ್ದಯವೇ ಸೀತಾನ್ವೇಷಣಾ ಕಾರ್ಯಕ್ಕೆ ಹೋದ ಕಪಿವೀರರು ಇನ್ನೂ ಬಾರಲೇ ಇಲ್ಲವಲ್ಲ ಅದು ಕಪಿವೀರರ ರಾಮಧ್ಯಾನವು ಕೇಳಿ ಬರುತ್ತಿರುವುದು. ಕಪಿವೀರರೇ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳಿ. ಆಂಜನೇಯ, ನೀವು ಹೋದ ಕಾರ್ಯವೇನಾಯಿತು? ದೇವ ರಾಮಚಂದ್ರ ಪ್ರಭು ತಮ್ಮ ಆಜ್ಞೆಯಂತೆ ನಾನಾ ಪ್ರದೇಶಗಳನ್ನು ಹುಡುಕಿ ದಕ್ಷಿಣ ಸಮುದ್ರವನ್ನು ದಾಟಿ ಲಂಕಾಪಟ್ಟಣಕ್ಕೆ ಹೋಗಿ ಲಂಕಿಣಿಯನ್ನು ಜಯಿಸಿ ಸೀತಾಮಾತೆಯನ್ನು ಕಂಡನು ದೇವ. ಅಂಜನೇಯ, ಏನು ಜಾನಕಿಯನ್ನು ಕಂಡೆಯಾ? ಆ ಕಡೆನೇ ಏನಾದರೂ ಮಾತನಾಡಿದೆಯಾ? ದೇವ ಸಕಲ ಕುಶಲವನ್ನು ಕೇಳಿದರ ನಂತರ 1 ತಿಂಗಳ ಒಳಗಾಗಿ ನನ್ನನ್ನು ಬಿಡಿಸಿಕೊಂಡು ಹೋಗುವಂತೆ ಹೇಳಿದರು ದೇವ. ಆಂಜನೇಯ, ನೀನು ಮಾತೆಯವರನ್ನು ಕಂಡಾಗ ನನ್ನ ವಿಚಾರವಾಗಿ ಏನನ್ನಾದರೂ ಹೇಳಿದರೆ? ದೇವ ಲಕ್ಷ್ಮಣ ರಾಜೇಂದ್ರ, ನಿಮ್ಮ ಕುಶಲವನ್ನು ಕೇಳಿದರು ದೇವ. ಆಂಜನೇಯ, ನನಗಾಗಿ ಇಷ್ಟು ಕಷ್ಟಪಟ್ಟು ಜಾನಕಿಯ ಕುಶಲ ವಾರ್ತೆ ತಂದು ತಿಳಿಸಿದ ನಿನಗೆ ನಾನು ಯಾವ ಪ್ರತ್ಯುಪಕಾರವನ್ನು ಕೊಡಲಿ? ದೇವ, ತಮ್ಮಿಂದ ಯಾವ ಪ್ರತ್ಯುಪಕಾರವನ್ನು ಬಯಸಲೇನು. ಸದಾ ನಿನ್ನ ದಾಸನಾಗಿರುವುದು ಆಗ್ರಹಿಸಬೇಕು, ಅಷ್ಟೇ ಸಾಕು ದೇವ. ಆಂಜನೇಯ, ಮೇಲೆ ಕೇಳು. ಹಾಗೆ ಆಗಲಿ. ಹನುಮ ಕೇಳಲ ನಿನ್ನ ಪೂರ್ವ ಭಕ್ತರು ಈ ವನ ಜಪವಾಂಡಗಳಿಲ್ಲ ಅರಸಿ ನೋಡ ಹನುಮ. ಕೋಶಲಾಧಿಪತಿ ದಶರಥಕ್ಕೆ ನಾವು 4 ಪುತ್ರ
ಐದನೆಯ ಮಗನೆಂದು ಭಾವಿಪೆನು ನನ್ನ ಮನದೇ ಹನುಮ. ಬಹು ಕಷ್ಟಪಟ್ಟಯ ಕಂದ, ಇತ್ತ ಬಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ನೀನೆ ನನ್ನ ಮನದೇ ಹನುಮ. ಧನ್ಯನಾದೇನು ದೇವ, ಧನ್ಯನಾದೇನು. ನಮ್ಮ ಜನ್ಮವು ಸಾರ್ಥಕವಾಯಿತು. ಸುಗ್ರೀವರಾಜ, ಆಂಜನೇಯನಿಂದ ಎಲ್ಲ ಕಾರ್ಯವೂ ತಿಳಿದಂತಾಯಿತು. ಇನ್ನು ನಾವು ಸಾವಕಾಶ ಮಾಡದೆ ಯುದ್ಧಕ್ಕೆ ಸಿದ್ಧರಾಗಿ ಹೋಗೋಣ, ನಡೆಯಿರಿ. ಆಗಬಹುದು. ಮಾತಂದ ಶ್ರೀರಾಮನೇ ಶರಣಾಗತ ಪಾಲನ ಭವತಾರಣ ಕರುಣಾಕನ ಕಾಪಾಡು ಕಾಪಾಡು ನಿನ್ನ ಭಕ್ತನ. ಮಾತಂದ ಶ್ರೀರಾಮನೇ ಶರಣಾಗತ ಪಾಲನ ಜೀವಕೋಟೆಗಳು ಯಾಕೆಯೋಳು ಭಾವ ಪ್ರವಾಸವ ಮಾರ್ಗದೋಳು ಎಲೆ ಸಾಧ್ವಿ, ಮೇಲೆ ಕೇಳು, ನೀನು ಯಾರು? ದೇವ, ನಾನು ರಾವಣ ತಮ್ಮನಾದ ಈ ವಿಭೀಷಣನು. ಆ ರಾವಣನು ನಿಮಗೆ ಮಾಡಿದ ಅನ್ಯಾಯ ಫಲವಾಗಿ ನಾನು ಎಷ್ಟು ಬುದ್ಧಿವಾದವನ್ನು ಹೇಳಿದರೂ ಕೇಳಿದರೆ ನನ್ನ ಸಭೆಯಿಂದ ಒಳಗೆ ತೊಳಸಿದರು. ನಾನು ಕಾಪಾಡು ತಂದೆ. ವಿಭೀಷಣನೇ, ಚಿಂತಿಸಬೇಡ, ಮೇಲೆ ಕೇಳು. ಯಾವ ಸಭೆಯಿಂದ ನಿನ್ನನ್ನು ಹೊರಗೆ ತಳ್ಳಿದನೋ ಅಂದರೆ ಆ ಲಂಕಾನಗರಕ್ಕೆ ಅರಸನನ್ನಾಗಿ ಮಾಡುವೆನು. ಅಣ್ಣ, ಆ ರಾವಣನು ತನ್ನ ತಪ್ಪನ್ನು ತಿಳಿದು ನಿನಗೆ ಶರಣಾಗತರಾದರೆ ಆಗ ಆ ರಾವಣನಿಗೆ ಲಂಕಾ ರಾಜ್ಯವೇ ಇಲ್ಲದೆ ಹೋಗುವುದಲ್ಲ. ಹಾಗೇನು ಮಾಡುವೆ ಅಣ್ಣ? ಲಕ್ಷ್ಮಣ, ಇಷ್ಟಕ್ಕೆ ಚಿಂತೆಯೇ? ಆ ರಾವಣನೇ ತನ್ನ ಭ್ರಾತೃವನ್ನು ಅರಿದು ನಮ್ಮ ಅಯೋಧ್ಯೆಯನ್ನೇ ಆತ ನನಗೆ ಅರಸನನ್ನಾಗಿ ಮಾಡುವೆನು.
ರಾಮಚಂದ್ರ, ಶರಣಾಗತರಾದ ರಕ್ಷಕರನ್ನು ನಿಮ್ಮನ್ನು ಕೊಂಡಾಡತಕ್ಕದ್ದೇ ಸರಿ. ಇನ್ನು ನಡೆಯಲಿ, ಹೋಗೋಣ. ಕಪಿವೀರರೇ, ನಾವುಗಳೆಲ್ಲರೂ ಸಮುದ್ರವನ್ನು ದಾಟಿ ಲಂಕಾನಗರಕ್ಕೆ ಬಂದಿದ್ದಾಯಿತು. ಇನ್ನೊಂದು ಸಾರಿ ಅಂಗದ ಕುಮಾರರನ್ನು ರಾಯಭಾರಿಯಾಗಿ ಕಳುಹಿಸಿ ವಿವೇಕ ಹೇಳಿಸಿ ನೋಡೋಣ. ಅಂಗದ ಕುಮಾರ, ನೀನು ಜಾಗ್ರತೆಯಾಗಿ ಹೋಗಿ ಆ ರಾವಣನಿಗೆ ಈಗಲೂ ಬದುಕು ಆಸೆ ಇದ್ದರೆ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು, ಇಲ್ಲವೇ ಯುದ್ಧಕ್ಕೆ ಸಿದ್ಧನಾಗು ಹೇಳಿ ಬರತಕ್ಕದ್ದು. ಅರ್ಥ ನಡೀರಿ. ಜೈ ಪರಾಗ್, ಜೈ ಪರಾಗ್, ಜೈ ಪರಾಗ್, ಜೈ ಪರಾಗ್. ಪ್ರಹಸ್ತ ನೋಡಿದೆಯೋ? ಸಾಮಾನ್ಯವಾದ ಕಪ್ಪಿ ಬಂದು ಎಷ್ಟು ಅನರ್ಥವನ್ನು ಮಾಡಿತ್ತು. ರಾವಣ ಸರ್ವಭೌಮರೇ, ಆ ದಿನ ನಾವು ಆ ಕುಪ್ಪೆಯನ್ನು ಬಿಟ್ಟಿದ್ದೆ ದೊಡ್ಡ ತಪ್ಪು. ಏನು ಆ ರಾಮನು ದಂಡೆತ್ತಿ ಬಂದು ಲಂಕೆ ಹಿಡಿದಿರೋರೇ? ಜಾನಕಿ ಮೇಲೆ ಆಸೆ ಇದ್ದರೆ ಪ್ರಾಣವನ್ನು ಕಳೆದುಕೊಳ್ಳಲಿ, ಬಂದು ದಾರಿ ಹಿಡಿದು ಹೋಗುವಂತ ಹೇಳು. ರಾಕ್ಷಸರೇ, ಇಷ್ಟೊಂದು ಜನ ರಾಕ್ಷಸರಲ್ಲಿ ರಾವಣ ಎಂಬುದು ಯಾರು? ಎಲ್ಲರೂ ಸಿದ್ಧಗರಾಗಿ ತಂದೆ, ನನಗೆ ಅಪ್ಪಣೆ ಕೊಡು ತಂದೆ. ಆ ನರಮಾನವವನ್ನು ಒಂದೇ ಬಾಣದಿಂದ ಸಂಹಾರ ಮಾಡಿ ಬರುವೆನು. ಕುಮಾರ, ಒಳ್ಳೆಯದು. ಜಯ ಹೇಳಿ ಹೋಗಿ ಬಾ. ಸುಗ್ರೀವ ರಾಜ, ಅಂಗದ ಕುಮಾರನು ಇಷ್ಟು ಹೊತ್ತಾದರೂ ಬಾರಲಿಲ್ಲವಲ್ಲ? ಅಲ್ಲಿ ಏನು ಅನಾಹುತಗಳು ಜರುಗಿವೋ ಕಾಣೇನಲ್ಲ? ರಾಮಚಂದ್ರ, ಎಷ್ಟು ಕೇಳಿದರು ಆತನು ಯುದ್ಧಕ್ಕೆ ಬಯಸುತ್ತಿರಲು ದೇವ. ವಿಭೀಷಣ, ಈತನ ಯಾರು? ಇಂದ್ರಜಿತ್. ಸಿದ್ಧನಾಗೋ. ಸಿದ್ಧನಾಗು. ಹಾ ಲಕ್ಷ್ಮಣ, ಏನು ಗತಿ ಮಾಡಲಿ? ಈ ದುರಾತ್ಮನ ಬಾಣಗಳಿಗೆ ತುತ್ತಾಗಿ ಭೂಮಿ ಮೇಲೆ ಮಲಗಿದೆಯಾ? ಲಕ್ಷ್ಮಣ ಎಂದು ಯಾರನ್ನು ಕರೆಯಲಿ? ಕೌಸಲ್ಯಲ್ಲಿರುವ ಸೌಮಿತ್ರೆಯರಿಗೆ ಯಾವ ಪ್ರತ್ಯುತ್ತರವನ್ನು ಕೊಡಲಿ? ನಿನ್ನನ್ನು ಕಳೆದುಕೊಂಡ ನಾನು ಹೇಗೆ ಜೀವಿಸಲಿ? ಆಯ್ತು ಆಂಜನೇಯ, ಪ್ರಮೋದ ಆಯ್ತು. ನೀನು ಬೇಗನೆ ಹೋಗಿ ಚಂದ್ರದ್ರೋಣ ಪರ್ವತದಲ್ಲಿ ಸಂಜೀವನ ಕರುಣೆ ಎಂದು ಮೂಲಿಕೆ ಇರುವುದು, ಅದೊಂದು ಜಾಗ್ರತೆಗೆ ತೆಗೆದುಕೊಂಡು ಬಾ. ಬೇಗನೆ ಹೋಗ ಆಂಜನೇಯ. ಲಕ್ಷ್ಮಣ, ಲಕ್ಷ್ಮಣ, ನನ್ನೊಡನೆ ಒಂದು ಮಾತನ್ನಾದರೂ ಆಡು. ಜಾಂಬವರಿ, ಆ ಮೂಲಕೆಯು ಸಿಗದಿತ್ತವಾದ ಕಾರಣ ಆ ಪರ್ವತವನ್ನೇ ತಂದಿರುವುದನ್ನು ನೀವೇ ಹುಡುಕಿಕೊಳ್ಳಿ. ಹಾ ಲಕ್ಷ್ಮಣ, ಬದುಕಿದೆಯಾ? ಆಗಲಿ. ನಿನ್ನ ಇಷ್ಟು ಸಂಕಟಕ್ಕೆ ಗುರಿ ಮಾಡಿದ ಆ ರಾಕ್ಷಸಾದಮನನ್ನು ಒಂದೇ ಬಾಣದಿಂದ ಸಂಹರಿಸಿ ಬಿಡುವೆನೋ? ರಾಮಚಂದ್ರ, ನನ್ನ ಮಾತನ್ನು ಲಾಲಿಸು.
ಇಂದ್ರಜಿತ್ತನ್ನು ಕೊಲ್ಲಬೇಕಾದರೆ 14 ವರ್ಷ ಉಪವಾಸ ಅಥವಾ ಮಾಡವೆಂದರೆ ಈತನ ಮಾಡಲ್ಲದೆ ನನ್ನಿಂದ ಸಾಧ್ಯ ಇಲ್ಲ ಅಣ್ಣ. ಮರಣ ಬರದ ಹಾಗೆ ಹಾಗಾದ್ರೆ ಮುಂದೇನು ಮಾಡುವುದು ವಿಭೀಷಣ? ಮಾಡುವುದಿನ್ನೇನಣ್ಣ, ನಾವು ವನವಾಸ ಹೊರಟ ದಿನದಿಂದಲೂ ನಾನು ಉಪವಾಸ ವ್ರತಗಳನ್ನೇ ಮಾಡಿರುವೆನು. ನನಗೆ ಅಪ್ಪಣೆಯನ್ನು ಕೊಡುವಣ್ಣ, ನಾನೀಗಲೇ ಸಮ್ಮತಿಸಿ ಬಿಡುವನು. ರಾಮಚಂದ್ರ ಪ್ರಭು, ಇಂದ್ರಜಿತ್ ಪ್ರತ್ಯೇಕಕ್ಕೆ ಬರುತ್ತಿರುವನು. ಜಾಗ್ರತೆಯಾಗಿದ್ದಕ್ಕೆ ನಿಲ್ಲು. ಹಿಂದಿನ ಯುದ್ಧದಲ್ಲಿ ಗೆದ್ದೆನೆಂಬ ದುರಹಂಕಾರದಿಂದ ಏತಕ್ಕೆ ಜಂಬ ಕೊಚ್ಚಿಕೊಳ್ಳುತ್ತಿರುವೆ? ಈ ಬಾರಿ ಈ ಬಾಣದ ಪೆಟ್ಟನ್ನು ತಿಂದು ಸಹಿಸಿಕೋ. ರಾಮಚಂದ್ರ, ಈ ಸಾರಿ ರಾವಣನೇ ಅಸಂಖ್ಯಾತ ಸೈನ್ಯದಿಂದ ಯುದ್ಧಕ್ಕೆ ಬರುತ್ತಿರುವನು. ಎಲ್ಲವೋ ಕಾಡಿನಲ್ಲಿ ಗಡ್ಡೆಗಳನ್ನು ತಿಂದು ಪ್ರಾಣಗಳನ್ನು ಉಳಿಸಿಕೊಂಡಿರುವ ನೀವುಗಳು ನನ್ನನ್ನು ಕರಿಕೆ ಬದುಕುತ್ತಿಲ್ಲ. ಈಗಲಾದರೂ ಸರಿ, ನಿಮ್ಮ ದಾರಿ ಹಿಡಿದು ಹೊರಗೆ ಹೋಗಿ, ಇಲ್ಲವಾದರೆ ಯುದ್ಧಕ್ಕೆ ಸಿದ್ಧವಾಗಿರಿ. ಪತ್ನಿಯನ್ನು ಕಳೆದುಕೊಂಡಂತೆ ನಿಮ್ಮ ಪ್ರಾಣವನ್ನು ಹೇಗೆ ಕಳೆದುಕೊಳ್ಳುತ್ತಿರುವಿರಿ? ಇಲ್ಲವೋ ರಾಕ್ಷಸಾದಮ, ನೀನು ಮಾಡಿರುವ ಅನ್ಯಾಯದ ಫಲವಾಗಿ ಈ ನಿನ್ನ ದಶಶಿರಸುಗಳು ಭೂಮಿ ಮೇಲೆ ಬಿದ್ದು ಹೊರಲಾಡಬೇಕಾಗುತ್ತದೆ. ಜಾಗೃತೆಯಾಗಿ ಶರಣಗತನಾಗು, ಇಲ್ಲವೇ ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವೋ ನಚ್ಚಿಕೆಲೆದೆ ಹೇಳಿ ಹಸುವನಿಗೆ ಗುಮ್ಮನನ್ನು ತರುತ್ತಿರುವೆಯ, ನನ್ನನ್ನು ಬೆದರಿಸುತ್ತಿರುವೆಯ? ಯುದ್ಧಕ್ಕೆ ಸಿದ್ಧನಾಗು. ವಿಭೀಷಣ, ನಾನು ಎಷ್ಟು ಬಾರಿ ಬಾಣದಿಂದ ಶಿರಸ್ಸುಗಳನ್ನು ಛೇದಿಸಿದರೂ ಮತ್ತೆ ಮತ್ತೆ ಚಿಗುರುತ್ತಿರುವಲ್ಲ, ಕಾರಣವೇನು ವಿಭೀಷಣ? ರಾಮಚಂದ್ರ, ಈತನ ಹೃದಯದಲ್ಲಿ ಅಮೃತ ಕಟ್ಟಿರುವುದು, ಅದನ್ನು ಸೇರಿಸುವ ಹೊರತೆ ಅವರು ಪ್ರಾಣ ಹೋಗುವುದಿಲ್ಲ. ವಿಭೀಷಣ ಮಾತ್ರದೋಹಿ, ಕೊನೆಗೂ ತಾಯಿಯನ್ನು ಸಾಧಿಸಿ ಬಿಟ್ಟೆಯಲ್ಲ. ಹೋಗಲಿ, ಮೊದಲೇ ನರಾಧಮರ ನೋಡಿಕೊಂಡು ಅನಂತರ ನಿನ್ನ ವಿಚಾರಿಸುವೇನೋ. ಎಲ್ಲವೋ ರಾಕ್ಷಸಾದಮ, ಏತಕ್ಕಾಗಿ ಪ್ರತಾಪವನ್ನು ಕೊಚ್ಚಿಕೊಳ್ಳುತ್ತಿರುವೆ? ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ಸುಗ್ರೀವ ರಾಜ, ಈ ದುಷ್ಟನ ಸಂಹಾರದಿಂದ ಭೂಭಾರವು ನಿವಾರಣೆಯಾದಂತಾಯಿತು. ನಾನು ಮಾಡಿದ ವಾಗ್ದಾನದಂತೆ ವಿಭೀಷಣನಿಗೆ ಲಂಕಾರಾಜ್ಯವನ್ನು ಪಟ್ಟಾಭಿಷೇಕವನ್ನ ಮಾಡಿ ಆನಂತರ ಸೀತೆಯ ಯೋಗಕ್ಷೇಮ ವಿಚಾರಿಸೋಣ, ನಡೆಯಿರಿ. ನನ್ನ ಅಕ್ಷಮ್ಯ ಅಪರಾಧಗಳನ್ನು ಮನ್ನಿಸಿ ಸ್ವಾಮಿ. ಸೀತಾ, ರಾವಣನಿಂದ ಅಪಹರಿಸಲ್ಪಟ್ಟ ಸೀತೆಯನ್ನು ಬಿಡಿಸಲಾರದೆ ಹೋದನೆಂಬ ಸೂರ್ಯವಂಶಕ್ಕೆ ಬರುತ್ತಿದ್ದ ಕಳಂಕವನ್ನು ಈ ದಿನ ಹೋಗಲಾಡಿಸಿರುವೆನು. ಇನ್ನು ನೀನು ಇಷ್ಟಾನುಸಾರ ಬದುಕುಕೋ. ಪ್ರಾಣೇಶ್ವರ, ಮುಂದೇನು ಗತಿ? ಸೀತಾ, ಹಾಗಾದ್ರೆ ಕೂಡಲೇ ಅಗ್ನಿ ಪ್ರವೇಶವನ್ನು ಮಾಡು. ನಿನ್ನ ಮೇಲೆ ಬರುವ ಲೋಕಾಪಾತ ತಪ್ಪುವುದು, ನಿನ್ನ ಪತಿವ್ರತೆ ಚಿರಸ್ಥಾಯಿಯಾಗಿ ಉಳಿಯುವುದು.